ಹಾಯ್ ನಮಸ್ತೆ. ನೀವೆಲ್ಲ ತಮ್ಲೈನ್ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ವರಮಹಾಲಕ್ಷ್ಮಿಗೆ ಏನು ಪ್ರಿಯನೋ ಅದನ್ನು ಬಿಟ್ಬಿಟ್ಟು ಏನೇನೋ ಎಲ್ಲೆಲ್ಲೋ ರೆಡಿಮೇಡ್ ಐಟಮ್ಸ್ ತಂದಿಡ್ತೀರ. ಅವ್ರ ಮಡಿನಲ್ಲಿ ಮಾಡಿರ್ತಾರೋ ಇಲ್ವೋ ಅದನ್ನು ತಂದಿಡ್ತೀರ. ಅದ್ರ ಬದಲು ಇದು ಮನೆಯಲ್ಲೇ ಸಿಕ್ಕೋ ವಸ್ತುನೇ ಲಕ್ಷ್ಮಿಗೆ ತುಂಬ ಪ್ರಿಯ. ಇದು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದೊಂದು ಬಾಗಿನ ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಮನೆಯಲ್ಲೇ ಸಿಕ್ಕುತ್ತೆ. ಇದು ಅಲ್ದಿರ ಬೆಲ್ದನ್ನ ನೈವೇದ್ಯಕ್ಕೊಂದು ರೆಡಿ ಮಾಡ್ಕೊಳ್ಳಿ. ಮತ್ತು ತುಪ್ಪದ ದೀಪ ಇದರಲ್ಲೇ ಪ್ರಸನ್ನ ಆಗಿಬಿಡ್ತಾಳೆ ಲಕ್ಷ್ಮಿ. ಮತ್ತು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ಯಾರು ಅನ್ಯತಾ ಭಾವಿಸ್ಬೇಡಿ. ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡ್ತೀರಾ. ಕೆಲವೊಬ್ರು ಇದ್ದೀರಾ ಊರಲ್ಲಿರೋರನ್ನೆಲ್ಲ ಕರೀತೀರಾ, ಕರೆದುಬಿಟ್ಟು ಮುತ್ತೈದೆಯರನ್ನ ಕರೀತೀರಾ, ಕರೆದುಬಿಟ್ಟು ಅವ್ರಿಗೆ ರೆಡಿಮೇಡ್ ಬ್ಲೌಸಸ್ ಅಂತ ಬರುತ್ತೆ. ಒಂದೇ ಪ್ಯಾಕೆಟಲ್ಲಿ 12 ಕಲರ್ ಬರುತ್ತೆ. ಅದು ಹೊಲ್ಸೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ, ಎತ್ತಿ ಬಿಸಾಕಬೇಕು, ಆ ಥರ ಕೊಡ್ತೀರಾ. ಮತ್ತು ಇನ್ನೊಂದು ಬಳೆ ಸೈಜೂ ನಿಮ್ಗೆ ಗೊತ್ತಿರೋರೇ ಕರೆದಿರ್ತೀರ, ಆದರೆ ಬಳೆ ಸೈಜ್ ಯಾವುದೋ ಕೊಟ್ಟಿರ್ತೀರ, ಅದನ್ನು ಬಿಸಾಕ್ತಾರೆ. ಸೊ ಮುತ್ತೈದೆಯರನ್ನ ಕರೆಯೋ ಪರ್ಪಸ್ ಏನಂದರೆ ಅವ್ರ ಆಶೀರ್ವಾದ ಸಿಕ್ಕಬೇಕು ಅಂತೇಳ್ಬಿಟ್ಟು. ಪ್ಲೀಸ್ ಆ ಥರ ರೆಡಿಮೇಡ್ ಬ್ಲೌಸಸ್ಸು ಸೈಜ್ ಇಲ್ದಿರೋ ಬಳೆ ಕೊಡೋ ಬದಲು ಗೊತ್ತಿರೋದೇ ಒಂದು ಸೈಜ್ ನೋಡಿಕೊಂಡು ಒಂದೊಂದು ಡಜನ್ ಕೊಡಿ. 1 ಮೀಟರ್ ಬ್ಲೌಸ್ ಕೊಡಿ. ಬೇಕಾದರೆ ಬಾಗಿನ ಇದನ್ನು ರೆಡಿ ಮಾಡಿ. ಇದು ಮನೆಯಲ್ಲಿರೋ ವಸ್ತುಗಳೇ ಎಲ್ಲ ಇರೋದು. ಈ ಥರ ರೆಡಿ ಮಾಡಿ ಒಂದು 3 ಜನಕ್ಕೋ 5 ಜನಕ್ಕೋ ಕೊಡಿ. ತುಂಬಾ ಖುಷಿ ಆಗಿಬಿಡ್ತಾರೆ. ಇವಾಗ ಲಕ್ಷ್ಮಿಗೆ ಬಾಗಿನ ಹೇಗೆ ರೆಡಿ ಮಾಡೋದಂದರೆ, ಒಂದು ಮರಕ್ಕೆ ಕುಂಕುಮ ಅರಿಶಿನ ಇಟ್ಟು ಒಂದು ಬಾಳೆ ಎಲೆ ಹಾಕೋಣ. ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಶ್ರೀಧನ ಗೌರವ ಸಂಕೇತ ಆಗಿರುತ್ತೆ. ಮತ್ತು ಬಳೆ ಬಂದ್ಬಿಟ್ಟು ಮುತ್ತೈದೆ ಸೌಭಾಗ್ಯ ಸಂಕೇತ ಆಗಿರುತ್ತೆ. ಮತ್ತು ಅರಿಶಿನ ಕೊಂಬು ಸೌಭಾಗ್ಯದ ಸಂಕೇತ ಆಗಿರುತ್ತೆ. ವೀಳ್ಯದೆಲೆ ಅಡಿಕೆ ಮಂಗಳದ ಸಂಕೇತ ಆಗಿರುತ್ತೆ. ಇದನ್ನು ಒಂದು ಸೈಡಲ್ಲಿ ಮರದಲ್ಲಿಡಿ. ಅನಂತರ ಹೂವು ಯಾವುದೇ ಹೂವು ಇಡಕ್ಕೆ ಹೋಗಬೇಡಿ, ಸುಗಂಧ ಇರಬೇಕು. ಸುಗಂಧ ಇರೋದೇ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಇಲ್ಲಾಂದರೆ ಲೋಟಸ್ ಅಂದರೆ ಕಮಲದ ಹೂವು ಇದ್ರೂ ಇಡ್ಬೋದು. ಇಲ್ಲಾಂದರೆ ಮಲ್ಲಿಗೆ ಹೂವು ಇಡಿ. ಮಲ್ಲಿಗೆ ಹೂವು ಕೂಡ ಇದು ಭಕ್ತಿ ಮತ್ತು ಪಾವಿತ್ರ್ಯಕ್ಕೆ ಸಂಕೇತ ಆಗಿರುತ್ತೆ. ಹಣ್ಣು ಯಾವ ಒಂದು ಸಮ ಸಂಖ್ಯೆ ಇಡಬೇಡಿ, ಬೆಸ ಸಂಖ್ಯೆ ಇಡಿ. ಯಾವುದಾದ್ರೂ 3 5 ಆ ಥರ ಇಡಿ. ಅದರಲ್ಲೂ ಕೂಡ ದಾಳಂಬ್ರಿ ಹಣ್ಣು ತುಂಬಾ ಪ್ರಿಯವಾದ ಹಣ್ಣು ಲಕ್ಷ್ಮಿಗೆ. ಮತ್ತು ಒಣಕೊಬ್ಬರಿ ಸಮೃದ್ಧಿಯ ಸಂಕೇತ ಆಗಿರುತ್ತೆ. ಇದನ್ನು ಇಡಬೇಕು. ಮತ್ತು ತೆಂಗಿನಕಾಯಿ ಬಂದ್ಬಿಟ್ಟು ಸಂಪೂರ್ಣತೆ ಮತ್ತು ಶುಭ ಸಂಕೇತ ಆಗಿರುತ್ತೆ. ಇದು ಕೂಡ ಬಾಗಿನದಲ್ಲಿ ನಾವು ಇಡ್ತೀವಿ. ಮತ್ತು ಅಕ್ಕಿ ಕೂಡ ಇಡಬೇಕು. ಮತ್ತು ಯಾವುದು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಇದು ಅಡಿಕೆ ಬಟ್ಲು ಇರುತ್ತಲ್ಲ ಅದನ್ನು ಯೂಸ್ ಮಾಡಿ. ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಇಡ್ಬೋದು. ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತ ಆಗಿರುತ್ತೆ. ಮತ್ತು ಕಲ್ಸಕ್ಕರೆನೂ ಕೂಡ ಇಡಬೇಕು. ಕಲ್ಸಕ್ಕರೆ ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು. ಇದಾದಮೇಲೆ ಬೆಲ್ದಚ್ಚು ಬಂದ್ಬಿಟ್ಟು ಜೀವನದಲ್ಲಿ ಸಿಹಿ ಮತ್ತು ಸಂತೋಷನ ಸೂಚಿಸುತ್ತೆ. ಮತ್ತು ಉರ್ಗಡ್ಲೆ ಸಮೃದ್ಧಿ ಮತ್ತು ಪೋಷಣೆಯ ಸಂಕೇತ ಆಗಿರುತ್ತೆ. ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತು. ಮತ್ತು ಖರ್ಜೂರ ಬಂದ್ಬಿಟ್ಟು ಸಿಹಿ ಮತ್ತು ಶುಭ ಫಲವನ ಸಂಕೇತ ಆಗಿರುತ್ತೆ. ಇದು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯದ್ದು. ಮತ್ತು ದಕ್ಷಿಣೆ ಎಷ್ಟಾದರೂ ಇಡ್ಬೋದು, ತೋರ್ಪಡಿಕೆಗಲ್ಲ. ಸುಮ್ಮನೆ ₹1 ಕಾಯಿನ್ ಇಟ್ಟರು ನಡೆಯುತ್ತೆ. ಸಮರ್ಪಣೆ ಮತ್ತು ಕೃತಜ್ಞತೆಗೆ ಇದು. ಮತ್ತು ಈ ಥರ ಬಾಗಿನ ರೆಡಿ ಮಾಡಿ ಲಕ್ಷ್ಮಿಗೆ ಇಡಿ. ನಿಜವಾಗ್ಲೂ ಲಕ್ಷ್ಮಿ ಸಂತೃಪ್ತಿ ಆಗ್ತಾಳೆ. ಆದರೆ ಇದೇ ಥರ ಬಾಗಿನ ಒಂದು 3 ಜನಕ್ಕೋ 5 ಜನಕ್ಕೋ ಮುತ್ತೈದೆರಿಗೆ ಕೊಡಿ. ನಿಮಗೂ ಅವ್ರ ಆಶೀರ್ವಾದ ಸಿಕ್ಕುತ್ತೆ. ಮತ್ತು ಹಬ್ಬ ಮಾಡಿರೋ ಸಂತೃಪ್ತಿ ಕೂಡ ನಿಮಗಿರುತ್ತೆ. ಕಮೆಂಟ್ ಮಾಡಿದ್ರೆ ನನಗೂ ಪ್ರೋತ್ಸಾಹ ಸಿಕ್ಕುತ್ತೆ, ನೀವೆಲ್ಲ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು. ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.